ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ಪ್ರಿಯ ವೀಕ್ಷಕರೇ, ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆ ಕಾರ್ಯಕ್ರಮವಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಿ, ವಚನಕಾರರ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೀರಿ, ಹಾಗೆ ವಚನಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರತೆಯತ್ತ ನಾವೆಲ್ಲರೂ ಸಾಗ್ತಾ ಇದ್ದೀವಿ ಅಂತ ಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ. ಬನ್ನಿ, ಸಂಚಿಕೆಯ ಮೊದಲ ವಚನ ಯಾವುದು ನೋಡೋಣ. ಪದಾರ್ಥವೆಂದೆಂಬಿರಿ, ಪದವಾವುದು ಅರ್ಥವಾವುದೆಂದರೀರಿ. ಪದವೇ ಲಿಂಗ, ಅರ್ಥವೇ ಭಕ್ತ. ಇದನರಿದು ಪದಾರ್ಥವ ತಂದು ಅರ್ಪಿತವ ಮಾಡಬಲ್ಲಡೆ. ಕೂಡಿಕೊಂಡೆಪ್ಪ ನಮ್ಮ ಕೂಡಲ ಚನ್ನ ಸಂಗಮದೇವ. ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಲಿಂಗಕ್ಕೆ ಅರ್ಪಿಸುವ ಪದಾರ್ಥ ಎನ್ನುವಿರಿ. ಪದವೆಂದರೆ ಯಾವುದು, ಅರ್ಥವೆಂದರೆ ಯಾವುದು ಎಂಬುದನ್ನು ಅರಿತುಕೊಳ್ಳಿರಿ. ಈ ಮರ್ಮವನರಿದು ಭಕ್ತನೆಂಬ ಪದಾರ್ಥವನ್ನು ತಂದು ಲಿಂಗವೆಂಬ ಪದಕ್ಕೆ ಅರ್ಪಿತವ ಮಾಡಿದರೆ ಅಂತಹ ಶರಣನ ಸರ್ವಾಂಗದಲ್ಲಿ ಬೇರಿಲ್ಲದೆ ಬೆರೆಸಿಕೊಂಡಿರುವನು ಪರಶಿವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ತನು ಮುಟ್ಟದ ಮುನ್ನ ಲಿಂಗಾರ್ಪಿತವ ಮಾಡಬೇಕು. ಮನ ಮುಟ್ಟದ ಮುನ್ನ ಲಿಂಗಾರ್ಪಿತವನ ಮಾಡಬೇಕು. ಶ್ರೋತ್ರ, ತ್ವಕ್ಕು, ನೇತ್ರ, ಜಿಹ್ವೆ, ಗ್ರಾಣ ಮುಟ್ಟದ ಮುನ್ನ ಲಿಂಗಾರ್ಪಿತವ ಮಾಡಬೇಕು. ಕೂಡಲ ಚನ್ನ ಸಂಗಯ್ಯನಲ್ಲಿ ಪ್ರಸಾದಿಯಾದಡೆ ಇಂತಾಗಬೇಕಯ್ಯ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮುಂತಾದ ಸಕಲ ಪದಾರ್ಥಗಳು ಅಂಗಭೋಗದಿಚ್ಛೆಯಿಂದ ತನು ಮುಟ್ಟದ ಮೊದಲೇ ಲಿಂಗಕ್ಕೆ ಅರ್ಪಿತ ಮಾಡಬೇಕು. ಆಸೆಯ ಇಚ್ಛೆಯಿಂದ ಮನ ಮುಟ್ಟದ ಮೊದಲೇ ಅದು ಲಿಂಗಕ್ಕೆ ಅರ್ಪಿತವಾಗಬೇಕು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪದಾರ್ಥಗಳಿಗೆ ಕಿವಿ, ಚರ್ಮ, ನಯನ, ರಸನೆ, ನಾಶಿಕವೆಂಬ ಪಂಚಜ್ಞಾನೇಂದ್ರಿಯಗಳು ವಿಷಯ ವಾಸನೆಯಿಂದ ಸ್ಪರ್ಶಿಸದ ಮೊದಲೇ ಲಿಂಗಕ್ಕೆ ಸಾವಧಾನ ಭಕ್ತಿಯಿಂದ ಅರ್ಪಿತ ಮಾಡಬೇಕು. ನಿಜ ಪ್ರಸಾದಿಯಾದರೆ ಈ ರೀತಿಯಾಗಬೇಕು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಘನವಪ್ಪ ಪರಿಯಾಣದಲ್ಲಿ ಒಂದನುವಿನ ಬೋನವನಳವಡಿಸಿ ಪರಿಪರಿಯ ಪದಾರ್ಥಗಳು ಬಗೆ ಬಗೆಯಿಂದ ಬರಲು ನೋಡದ ಮುನ್ನವೇ ರೂಪವರ್ತಿತವಾಯಿತು. ಮುಟ್ಟದ ಮುನ್ನವೇ ಸೋಂಕರ್ಪಿತವಾಯಿತು. ರುಚಿಸದ ಮುನ್ನವೇ ಸುಖವರ್ಪಿತವಾಯಿತು. ಅವಧಾರು ಲಿಂಗವೇ, ನಿನ್ನ ಮನಕ್ಕೆ ಬಂದ ಪದಾರ್ಥವ ನಿನ್ನ ಘನಕ್ಕೆ ನೀನರ್ಪಿಸಿದಡೆ ಎನ್ನ ಮನಕ್ಕೆ ಬಂದ ಪದಾರ್ಥವ ನಿನಗರ್ಪಿಸುವೆನು. ಗುಹೇಶ್ವರ, ನಿನಗೆ ಭರಿತ ಬೋನವನಳವಡಿಸಿ ನೀಡಬಲ್ಲವನಾಗಿ ಎನಗೂ ನಿನಗೂ ಸಂಗನ ಬಸವಣ್ಣನ ಪ್ರಸಾದ ಆರೋಗಿಸುದೇವಾ. ಅಲ್ಲಮ ಪ್ರಭುದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಮಹಾಘನವೆನಿಸುವ ಅಭಿನ್ನ ಭಕ್ತಿ ಎಂಬ ತಟ್ಟೆಯಲ್ಲಿ ಲಿಂಗ ಅಂಗವೆರಡೊಂದಾಗಿ ಬೆರೆಯಲು ಅಂಗವೆಂಬ ಅನ್ನವನ್ನು ಲಿಂಗಕ್ಕೆ ಅರ್ಪಿಸಿದರೆ ಮುಂದೆ ಹಲವು ಪರಿ ಶಬ್ದಾದಿ ವಿಷಯ ಪದಾರ್ಥಗಳೆಲ್ಲ ನಾನಾ ಥರದಲ್ಲಿ ಬಂದು ನೋಡದ ಮೊದಲೇ ರೂಪವರ್ತಿತವಾಯಿತು. ಮುಟ್ಟದ ಮೊದಲೇ ಸ್ಪರ್ಶವರ್ಪಿತವಾಯಿತು. ರುಚಿಸದ ಮೊದಲೇ ರಸವರ್ಪಿತವಾಯಿತು. ಎನ್ನ ಈ ಬಿನ್ನಹವನ್ನು ಕೇಳು, ಚಿತ್ತಿಟ್ಟು ಕೇಳು ಲಿಂಗವೇ. ನಿನ್ನ ಮನಕ್ಕೆ ಬಂದ ಪದಾರ್ಥವನ್ನು ನಿನ್ನ ಘನ ನಿಲುವಿಗೆ ನೀನರ್ಪಿಸಿಕೊಂಡರೆ ನನ್ನ ಮನಕ್ಕೆ ಬಂದ ನಾನೆಂಬ ಪದಾರ್ಥವ ನಿಮಗರ್ಪಿಸುವೆನು. ಮಹಾಘನ ಲಿಂಗವೇ,
ನಿನಗೆ ಸಂತೃಪ್ತಿಯಾಗುವಂತಹ ಪದಾರ್ಥವನ್ನು ನಾನು ನೀಡಬಲ್ಲವನಾದ ಕಾರಣ ನನಗೂ ನಿನಗೂ ಮಹಾಪ್ರಸಾದಿ ಬಸವಣ್ಣನ ಜ್ಞಾನ ಪ್ರಸಾದವೇ ಯೋಗ್ಯವಾದುದರಿಂದ ಸ್ವೀಕರಿಸು ಶಿವನೇ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಲಿಂಗವಿದ್ದ ಕಾಯದಲ್ಲಿ ಕಾಮವಿಲ್ಲ, ಕ್ರೋಧವಿಲ್ಲ, ಲೋಭವಿಲ್ಲ, ಮೋಹವಿಲ್ಲ, ಮದವಿಲ್ಲ, ಮತ್ಸರವಿಲ್ಲ, ಆಮಿಷವಿಲ್ಲ, ರೋಷವಿಲ್ಲ, ಹರುಷವಿಲ್ಲ. ಮನ, ಬುದ್ಧಿ, ಚಿತ್ತ, ಅಹಂಕಾರ, ಮಾಯಾ ಪಾಶ ಬದ್ಧನಲ್ಲ. ಕಾಮ ನೆನೆಯಲಮ್ಮ, ಮಾಯೆ ಕೈಗೈಯಲಮ್ಮಳು. ಲಿಂಗಾನು ಶರೀರಯಾಗಿರ್ದ ಶರಣನ ಚರಿತ್ರವಂತೆಂದಡೆ. ಲಿಂಗದಂತೆ ನಡೆಯುವುದು, ಲಿಂಗದಂತೆ ನುಡಿಯುವುದು, ಲಿಂಗ ಜಂಗಮದೊಳಗೆ ಬೆಳೆದನನುಭಾವವ ಮಾಡುವುದು. ಶ್ರೋತ್ರ ನೇತ್ರ ಘ್ರಾಣ ಜಿಹ್ವೆ ಸ್ಪರ್ಶನದಲ್ಲಿ ಲಿಂಗ ಸಮೇತಿಯಾಗಿ ಬಂದುದನೆ ಕೊಂಬನು. ಅನ್ಯ ಸಾರಾಯ ಲಿಂಗಾರ್ಪಿತಕ್ಕೆ ಸಲ್ಲದಾಗಿ ಕೂಡಲ ಚನ್ನ ಸಂಗಮದೇವ ನಿಮ್ಮ ಶರಣ ಭಕ್ತ ಸಾರಾಯ ನಿವಾಸಿಯಾಗಿಪ್ಪನು. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಇಷ್ಟಪ್ರಾಣ ಭಾವಲಿಂಗವಿದ್ದ ಸೂಕ್ಷ್ಮ ಕಾರಣ ಕಾಯದಲ್ಲಿ ಪರಸ್ತ್ರೀಯ ಬಯಕೆಯ ಕಾಮವಿಲ್ಲ. ಅನ್ಯ ಜೀವಿಗಳ ಕೊಲ್ಲುವ ಕ್ರೋಧವಿಲ್ಲ. ಪರದ್ರವ್ಯವನಪಹರಿಸುವ ಲೋಭವಿಲ್ಲ. ವಿಷಯ ಭೋಗದ ವಸ್ತುಗಳ ಮೋಹವಿಲ್ಲ. ಕುಲ ಛಲಾದಿ ಅಷ್ಟಮದಗಳಿಲ್ಲ. ಅನ್ಯರ ಅಭಿವೃದ್ಧಿಯ ಕಂಡು ಅಸೂಯೆಗೊಂಬ ಮತ್ಸರವಿಲ್ಲ. ನೀಗದ ಅತೃಪ್ತಿಯ ಆಮಿಷವಿಲ್ಲ. ಕೈಗೂಡದ ವಸ್ತುವಿನಲ್ಲಿ ರೋಷವಿಲ್ಲ. ಕೈ ಸೇರಿ ಬಂದ ವಸ್ತುವಿನಲ್ಲಿ ಹರುಷವಿಲ್ಲ. ಅಲ್ಲದೆ ಶರಣ ಅಂತಃಕರಣಗಳಾದ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳ ವಿಕಾರವೆಂಬ ಮಾಯಾಪಾಶವಿಲ್ಲ. ಕಾಮಿನಿಯ ಸಂಗ ಬಯಸಿ ಮನದಲ್ಲಿ ಕಾಮವನ್ನು ನೆನೆಯಲಾರನು. ಅಂತಹ ಅವಿಕಾರಿ ಶರಣನ ಮೇಲೆ ಮರವೆಯ ಮಾಯೆ ಕೈವಾಡ ಮಾಡಿ ತನ್ನ ಪ್ರಭಾವ ಬೀರಳು. ಅಂಗವಿಕಾರವಳಿದು ಲಿಂಗಾಂಗಿಯಾಗಿದ್ದ ಶರಣನ ಸಚ್ಚಾರಿತ್ರ ಹೇಗಿರುವುದೆಂದರೆ ಕೇಳಿರಿ. ಆಚಾರದಲ್ಲಿ ಲಿಂಗ ನಡೆಸಿದಂತೆ ಸದಾಚಾರದಲ್ಲಿ ನಡೆಯುವನು. ನುಡಿಯಲ್ಲಿ ಲಿಂಗ ನುಡಿಸಿದಂತೆ ಸತ್ಯವ ನುಡಿಯುವನು. ಲಿಂಗ ಸ್ವರೂಪಿಯಾದ ಜಂಗಮದೊಳಗೆ ಬೆಳೆದಂತೆ ಬಾಳಿನಲ್ಲಿ ಅನುಭಾವವ ಮಾಡುವನು. ಶ್ರೋತ್ರ ನೇತ್ರ ಘ್ರಾಣ ಜಿಹ್ವೆ ಸ್ಪರ್ಶ ಸುಖ ಭೋಗದಲ್ಲಿ ಲಿಂಗ ಸಹಿತವಾಗಿ ಬಂದ ಪರಿಶುದ್ಧ ಪ್ರಸಾದವನ್ನೇ ಸ್ವೀಕರಿಸುವನು. ಅನ್ಯ ವಿಷಯ ಪದಾರ್ಥ ರುಚಿ ಲಿಂಗಾರ್ಪಿತಕ್ಕೆ ಸಲ್ಲದ ಕಾರಣ ಮಹಾಘನ ಲಿಂಗವೇ ನಿಮ್ಮ ನಿಜ ಶರಣನು ಅಭಿನ್ನ ಭಕ್ತಿಯ ಅತ್ಯುನ್ನತ ಸುಖದಲ್ಲಿ ನಿಜ ನಿವಾಸಿಯಾಗಿರುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಇಷ್ಟಲಿಂಗ ಮುಖದಲ್ಲಿ ಶರೀರವರ್ಪಿತ, ಪ್ರಾಣಲಿಂಗ ಮುಖದಲ್ಲಿ ಮನವರ್ಪಿತ, ಭಾವಲಿಂಗ ಮುಖದಲ್ಲಿ ಪ್ರಾಣವರ್ಪಿತ. ಇಂತಿ ತ್ರಿವಿಧಾರ್ಪಣವಾದಡೆ ಮಹಾಘನಲಿಂಗದಲ್ಲಿ ಸಮರಸೈಕ್ಯ ಕೂಡಲ ಚನ್ನ ಸಂಗಮದೇವ. ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಸತ್ಕ್ರಿಯಾ ಸ್ವರೂಪವಾಗಿ ಅಂಗದ ಮೇಲಿನ ಇಷ್ಟಲಿಂಗಕ್ಕೆ ತನುವಿನರ್ಪಿತವಾಗಬೇಕು. ಸುಜ್ಞಾನ ಸ್ವರೂಪವಾದ ಅಂತರಂಗದಲ್ಲಿರುವ ಪ್ರಾಣಲಿಂಗಕ್ಕೆ ಮನವು ಅರ್ಪಿತವಾಗಬೇಕು. ಸದ್ಭಾವ ಸ್ವರೂಪವಾದ ಭಾವಲಿಂಗಕ್ಕೆ ಪ್ರಾಣ ಅರ್ಪಿತವಾಗಬೇಕು. ಈ ರೀತಿಯಾಗಿ ತನು ಮನ ಪ್ರಾಣಗಳು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಕ್ಕೆ ಅರ್ಪಿತವಾದರೆ ಅದೇ ಮಹಾಘನವಾದ ಲಿಂಗದಲ್ಲಿ ಒಂದಾದ ಸಮರಸೈಕ್ಯ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಗುರುಲಿಂಗ ಜಂಗಮವೆಂಬ ಭೇದವನ್ನೇ ಕಳೆದು ಗುರುಲಿಂಗ ಜಂಗಮವ ಏಕವ ಮಾಡಿ
ತೋರಿದವನಾಗಿ ತನು ಮನ ಪ್ರಾಣ ಮೊದಲಾಗಿಪ್ಪ ಕರಣೇಂದ್ರಿಯ ಸುಖಗಳನ್ನು ಲಿಂಗಕ್ಕೆ ಕೊಟ್ಟು ಅದ ಬಗೆಗೆತ್ತಿ ಬಿಚ್ಚಿ ಬೇರೆ ಮಾಡ ಕೂಡಲ ಚನ್ನ ಸಂಗಯ್ಯ ಲಿಂಗೈಕ್ಯನು. ಚನ್ನಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಪ್ರಸಾದ ಲಿಂಗದಲ್ಲಿ ಬೆರೆದ ಲಿಂಗೈಕ್ಯನು ಗುರುಲಿಂಗ ಜಂಗಮವೆಂಬ ತ್ರಿವಿಧ ಶಿವತತ್ವಗಳಲ್ಲಿನ ಭಿನ್ನ ಭೇದವ ಕಳೆದು ಗುರುಲಿಂಗ ಜಂಗಮ ತ್ರಿವಿಧವ ಮಹಾಲಿಂಗ ವಸ್ತು ಒಂದೇ ಎಂಬ ಏಕಭಾವವ ಮಾಡಿ ಅನುಭವಿಸಿ ತೋರಿದನು. ಈ ಕಾರಣದಿಂದ ತನು ಮನ ಪ್ರಾಣ ಮೊದಲಾಗಿರುವ ಅಂತಃಕರಣ ಪಂಚೇಂದ್ರಿಯಗಳ ಸುಖಗಳನ್ನು ಲಿಂಗಕ್ಕೆ ಅರ್ಪಿಸಿ ಆ ಸುಖಗಳನ್ನು ಭಿನ್ನವಾಗಿ ಬಿಚ್ಚಿ ಬೇರೆ ಮಾಡಲಾರನು. ಆದುದರಿಂದ ಪರಶಿವನೇ ಆತ ಪ್ರಸಾದಿಯ ಲಿಂಗೈಕ್ಯನೆನಿಸುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಹಜಾರದ ಮನೆಯ ಪೀಠದಲ್ಲಿ ಭಜಕ ಜನವರೇಣ್ಯನಿದ್ದಾನೆ ನೋಡ, ಕುಜನ ಜನವಳಿದು ಸುಜನ ಜನಮುಖ ಸರೋಜರಾಜ ಹಂಸನೆಂಬಾತ ಮಹಾಲಿಂಗ ಗುರು ಶಿವ ಸಿದ್ಧೇಶ್ವರ ಪ್ರಭುತಾನೆ ಕಾಣಿರೋ. ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ: ಸುಜ್ಞಾನ ಸದಾಚಾರ ಸಂಪನ್ನ ಶರಣರ ಶಿರೋಮಧ್ಯದ ಸಹಸ್ರದಳ ಕಮಲವೆಂಬ ಮಹಾಮನೆಯ ಶೂನ್ಯಪೀಠದಲ್ಲಿ ತನ್ನ ಸ್ತುತಿಸುವ ಜನಕ್ಕೆ ಶ್ರೇಷ್ಠ ದೇವನೆನಿಸುವ ನಿಷ್ಕಲ ಲಿಂಗವಿರುವನು. ಅಂತರಂಗದ ಅವಗುಣಗಳೆಂಬ ಕುಜನರಳಿದು ಸತ್ಯ ಸದ್ಗುಣ ಸದಾಚಾರ ಸಂಪನ್ನರಾದ ಸುಜನರ ಮುಖ ಕಮಲದಲ್ಲಿ ಮಂಡಿಸಿರುವ ಪರಮಹಂಸವೆನಿಸುವ ಶರಣನೇ ಮಹಾಘನಲಿಂಗ ತಾನೇ ಆಗಿರುವನು ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಅದ್ಭುತಾದಾಕಾಶದಲ್ಲಿ ಶುಭ್ರವರ್ಣದ ಅಂಗನೆ ವಿದ್ಯುಲ್ಲತೆಯ ಹಡೆದಳು ನೋಡ, ವಿದ್ಯುಲ್ಲತೆಯ ಬೆಳಗಿನಿಂದ ಶುದ್ಧ ಪ್ರಸಾದವ ಕಂಡು ಶುದ್ಧ ಅಶುದ್ಧವನಳಿದು ನಾ ನೀನೆಂಬುದು ಹೊದ್ದದೆ ಎರಡಳಿದ ನಿರಾಳ ನೀನೇ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ. ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ: ಮಾತು ಮನಗಳಿಗೆ ಮೀರಿದ ಅದ್ಭುತವೆನಿಸುವ ಚಿದಾಕಾಶದಲ್ಲಿ ಜ್ಞಾನ ಚಿತ್ಶಕ್ತಿಯು ಮಹಾಪ್ರಕಾಶಮಯವಾದ ಲಿಂಗ ಗುಣಗಳನ್ನು ಹೊರಹೊಮ್ಮಿಸಿತು. ಆ ಲಿಂಗ ಪ್ರಕಾಶದ ಸತ್ಕ್ರಿಯಾಚಾರದ ಬೆಳಗಿನಿಂದ ಅಂಗದಲ್ಲಿ ಶುದ್ಧ ಪ್ರಸಾದವ ಕಂಡು ಶುದ್ಧ ಅಶುದ್ಧವೆಂಬೆರಡನ್ನೂ ಅಳಿದು ನಾನು ನೀನೆಂಬ ಭಿನ್ನ ಭಾವವ ತಾಳದೆ ಅಂಗಲಿಂಗವೆಂಬೆರಡನಳಿದು ನಿರವಯಲಲ್ಲಿ ನಿಂತ ನಿರಾಳಲಿಂಗ ನೀನೇ ಪರಶಿವ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ದೇವಂಗೂ ಭಕ್ತಂಗೂ ದೇಹವೊಂದೇ ಪ್ರಾಣವೊಂದೇ ಕರಣವೊಂದೇ ಇಂದ್ರಿಯಗಳೊಂದೇ ಆಗಿ ಬಿಡದೆ ಕೂಡಿ ಸಮಭೋಗವಾಗಿ ಭೋಗಿಸಿ ಸಮರಸ ಸುಖದಲ್ಲಿರ್ದುದನಂತಿಂತೆಂದುಪಮಿಸಬಹುದೇ. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನಲ್ಲಿ ದೇವಭಕ್ತನ ಸಮಭೋಗವನು. ಸ್ವತಂತ್ರ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ. ಅರಿವು ಆಚಾರ ಸಂಪನ್ನನಾದ ಸದ್ಭಕ್ತನಪ್ಪಿ ಆಲಂಗಿಸಿದ ದೇವನಿಗೂ ಆ ದೇವನಿಗರ್ಪಿತವಾದ ಭಕ್ತನಿಗೂ ಕ್ರಿಯಾತ್ಮಕವಾದ ದೇಹ ಒಂದೇ. ಆ ದೇಹಕ್ಕೆ ಚೈತನ್ಯವಾದ ಪ್ರಾಣವೂ ಒಂದೇ. ಪದಾರ್ಥವನರ್ಪಿಸುವ ಹಸ್ತಗಳೆನಿಸುವ ಅಂತಃಕರಣವೂ ಒಂದೇ. ಶಬ್ದಾದಿ ಪದಾರ್ಥವನ್ನು ಗ್ರಹಿಸುವ ಮುಖಗಳಾದ ಇಂದ್ರಿಯಗಳು ಒಂದೇ ಆಗಿವೆ. ಆದುದರಿಂದ ದೇವ ಭಕ್ತರಿಬ್ಬರೂ ಎಡಬಿಡದೆ ಕೂಡಿ ಒಂದಾಗಿ ಬಂದ ಪದಾರ್ಥಗಳನ್ನು ಸಮಭೋಗಿಯಾಗಿ ಭೋಗಿಸಿ ಸಮರಸ ಸುಖದಲ್ಲಿದ್ದುದನ್ನು ಹೀಗೆ ಹಾಗೆ ಎಂದು ಉಪಮಿಸಿ ಹೇಳುವುದು ಸಾಧ್ಯವೇ? ಇಂತಹ ದೇವಭಕ್ತನ ಸಮರಸ ಸಹಭೋಗವು ಅನುಪಮ ಎಂಬುದೇ
ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಲಿಂಗ ಭಕ್ತನ ಇಂದ್ರಿಯಂಗಳು ಲಿಂಗ ಸನ್ನಿಹಿತವಾಗಿ ಲಿಂಗಾರ್ಚನೆಯ ಮಾಡಿ ಲಿಂಗಾವಧಾನಿಗಳಾಗಿ ಲಿಂಗ ಗರ್ಭ ಸದನದಲ್ಲಿ ಅಡಗಿ ಮತ್ತಲ್ಲಿಯೇ ಉದಿಸಿ ಲಿಂಗ ಸೇವೆಯ ಮಾಡಿ ಪ್ರಸಾದವ ಪಡೆದು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಬಿಡದೆ ವರ್ತಿಸುತ್ತಿಹವು. ಸ್ವತಂತ್ರ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ: ಲಿಂಗ ಭಕ್ತನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಲಿಂಗ ಸಂಬಂಧವಾಗಿ ಲಿಂಗ ಪೂಜೆಯ ಮಾಡಿ ಲಿಂಗ ಕ್ರಿಯೆಯಲ್ಲಿ ಅವಧಾನಿಯಾಗಿವೆ. ಆದುದರಿಂದ ಮಹಾಲಿಂಗದ ಉದರವೆಂಬ ಮಹಾಮನೆಯಲ್ಲಿ ಸಮರಸ ಭಾವದಿಂದ ಅಡಗಿ ಲಿಂಗಾಚಾರವ ಗೈವಲ್ಲಿ ಮತ್ತೆ ಮಹಾಲಿಂಗದಿಂದ ಉದಿಸಿ ಕರಣೇಂದ್ರಿಯಗಳಲ್ಲಿ ಬಂದು ಲಿಂಗದ ಸೇವೆಯನ್ನು ಮಾಡಿ ಪರಿಣಾಮ ಪ್ರಸಾದವ ಪಡೆದು ಸದಾಕಾಲ ಮಹಾಲಿಂಗವನ್ನು ಬಿಡದೆ ಒಂದಾಗಿ ಆಚರಿಸುತ್ತಿರುವವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಸರ್ವೇಂದ್ರಿಯಗಳಲ್ಲಿ ಸರ್ವಮುಖವಾಗಿ ಬಂದ ಪದಾರ್ಥದ ಪೂರ್ವಾಶ್ರಯವ ಕಳೆದು ಅವಧಾನದಿಂದ ಕೊಂಬಾತ ನೀನಾದ ಕಾರಣ ನಾನು ಅರಿದು ಕೊಡಬೇಕೆಂಬ ಅವಧಾನವೆನಗಿಲ್ಲಯ್ಯ. ಅದೇನು ಕಾರಣವೆಂದಡೆ ಎನ್ನಂಗ ಮನ ಪ್ರಾಣ ಇಂದ್ರಿಯಂಗಳು ನಿನ್ನವಾಗಿ ಅಲ್ಲಿ ಅರಿದು ಭೋಗಿಸುವ ಭೋಗಮೂರ್ತಿ ನೀನೇ ಅಯ್ಯ, ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಸ್ವತಂತ್ರ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ: ಶ್ರೋತ್ರ, ತ್ವಚ, ನೇತ್ರ, ಜಿಹ್ವೆ, ಘ್ರಾಣವೆಂಬ ಸರ್ವ ಇಂದ್ರಿಯಗಳ ಸರ್ವಮುಖದಿಂದ ಬಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪದಾರ್ಥಗಳನ್ನು ಲಿಂಗಾರ್ಪಿತದಿಂದ ಪೂರ್ವಾಶ್ರಯವ ಕಳೆದು ಪ್ರಸಾದಗೊಳಿಸಿ ಅವಧಾನ ಭಕ್ತಿಯಿಂದ ಸ್ವೀಕರಿಸುವ ಮನೋಮೂರ್ತಿ ಮಹಾಲಿಂಗ ನೀನೇ ಆಗಿರುವೆ. ಆದ ಕಾರಣ ನಾನು ಪದಾರ್ಥವನರಿದು ನಿನಗೆ ಮತ್ತೆ ಅರ್ಪಿಸಬೇಕೆಂಬ ಎಚ್ಚರಿಕೆಯು ಎನಗಿಲ್ಲ ತಂದೆ. ಏಕೆಂದರೆ ಎನ್ನ ಅಂಗ, ಮನ, ಪ್ರಾಣ ಮತ್ತು ಇಂದ್ರಿಯಗಳೆಲ್ಲವೂ ನಿನಗರ್ಪಿತವಾಗಿ ನಿನ್ನವಾಗಿವೆ. ಆದುದರಿಂದ ಅರ್ಪಿಸಿ ಭೋಗಿಸುವ ಭೋಗಮೂರ್ತಿ ನೀನೇ ಆಗಿರುವೆ ತಂದೆ, ಮಹಾಲಿಂಗವೇ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಅರ್ಪಿತ ಅರ್ಪಿತವನಾರು ಬಲ್ಲೆರಯ್ಯ, ಅರ್ಪಿಸಿಕೊಂಬುದು ಅನರ್ಪಿತ, ಅರ್ಪಿಸದೆ ಕೊಂಬುದು ಅರ್ಪಿತ, ಅರ್ಪಿಸಿ ಅರ್ಪಿಸದೆ ಕೊಳಬಲ್ಲ ಗುಹೇಶ್ವರ ನಿಮ್ಮ ಪ್ರಸಾದಿ. ಅಲ್ಲಮ ಪ್ರಭುದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಪದಾರ್ಥವನ್ನು ಲಿಂಗಕ್ಕೆ ಅರ್ಪಿಸುವ ಅರ್ಪಿತ ಮತ್ತು ಅನರ್ಪಿತ ಯಾವುದೆಂಬ ಭೇದವನ್ನು ಯಾರು ಬಲ್ಲರು? ತಾನೆಂಬುದನುಳಿದು ಬಾಹ್ಯ ಪದಾರ್ಥವನ್ನರ್ಪಿಸಿ ಪಡೆಯುವುದು ಅನರ್ಪಿತ ಪದಾರ್ಥ. ಬಂದ ಪದಾರ್ಥವನ್ನು ಲಿಂಗಕ್ಕೆ ಅರ್ಪಿಸದೆ ಕೊಳ್ಳುವುದೂ ಕೂಡ ಅನರ್ಪಿತ ಪದಾರ್ಥವೇ. ಆದುದರಿಂದ ತಾನೆಂಬುದ ಅರ್ಪಿಸಿಕೊಂಡು ಬಳಿಕ ಪದಾರ್ಥವನ್ನರ್ಪಿಸದೆ ಲಿಂಗವೇ ತಾನಾಗಿ ಸಕಲ ಶಿವ ಸುಖ ಭೋಗವ ಸ್ವೀಕರಿಸಬಲ್ಲ ದೇವ ನಿಮ್ಮ ನಿಜ ಪ್ರಸಾದಿ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಸುತ್ತಲಿಲ್ಲದ ವ್ಯಾಧ ಸುಳಿಯಲಿಲ್ಲದೆ ಮೃಗವು ಒತ್ತಿದ ನಾ ಮೃಗವ ಇರುಬಿನೆಲ್ಲಿಗೆಯಯ್ಯ, ಸೋವೋವ ಸೋವೋವ ಎಂದೆನ್ನುತ್ತಾ ಒತ್ತಿದ ಮೃಗವು ಇರುಬುಗೊಂಡಿತ್ತು. ಇರುಬಿನ ಕುಳಿಯೊಳಗೆ ಕೊಲ್ಲದೆ ಕೊಂದನಲ್ಲ ಮೃಗವನು ಅಳಿಯದೆ ಅಳಿದುದಲ್ಲ, ಮಾಡಲಿಲ್ಲದ ಸಯದಾನ ನೀಡಲಿಲ್ಲದ ಬೋನ, ಅರ್ಪಿತವಿಲ್ಲದ ತೃಪ್ತಿ ಗುಹೇಶ್ವರ ಲಿಂಗಕ್ಕೆ. ಅಲ್ಲಮ ಪ್ರಭುದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಚಂಚಲ ವೃತ್ತಿಯನಳಿದು ಅಚಲವಾದ ಸ್ಥಿರ ಚಿತ್ತದ ಶರಣನು
ಜೀವಭಾವದ ಭ್ರಾಂತಿಯಲ್ಲಿ ಸುಳಿಯದ ಶಿವಭಾವದ ಜೀವನು. ಸ್ಥಿರಚಿತ್ತದ ಆ ಶರಣನು ಜೀವವನ್ನು ಶಿವ ಸಾಮರಸ್ಯದ ಸೂಕ್ಷ್ಮವಾದ ಇಕ್ಕಟ್ಟಿನ ಸ್ಥಳದಲ್ಲಿ ಬೆರೆಸಿದನು. ಆ ಜೀವನು ಶಿವೋಹಂ ಶಿವೋಹಂ ಎಂದು ನುಡಿಯುತ್ತಾ ಶಿವದಲ್ಲಿ ಒಡವರೆಯಿತ್ತು. ಜೀವನ ಪ್ರಕೃತಿ ಗುಣಗಳೆಲ್ಲವಳಿದುದರಿಂದ ಶಿವಗುಣ ಸಂಪನ್ನನಾಗಿ ಉಳಿಯಿತು. ಭವ ಜೀವಿಯಾಗದೆ ಶಿವನಲ್ಲಿ ಬೆರೆದು ಬದುಕಿತ್ತು. ಈಗ ಅಂಗ ಲಿಂಗ ಸಮರಸವಾಗಿರುವ ಕಾರಣ ಮಾಡಲಿಲ್ಲದ ಪದಾರ್ಥ, ನೀಡಲಿಲ್ಲದ ಬೋನ, ಇಂತಿ ಪ್ರಸಾದಿಯ ಇರುವು ಮಹಾಲಿಂಗಕ್ಕೆ ಅರ್ಪಿತವಿಲ್ಲದ ನಿತ್ಯ ತೃಪ್ತಿಯಾಯಿತು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ತನುವಿಡಿದು ದಾಸೋಹವ ಮಾಡಿ ಗುರುಪ್ರಸಾದಿಯಾದ ಬಸವಣ್ಣ, ಮನವಿಡಿದು ದಾಸೋಹವ ಮಾಡಿ ಲಿಂಗ ಪ್ರಸಾದಿಯಾದ ಬಸವಣ್ಣ. ಧನವಿಡಿದು ದಾಸೋಹವ ಮಾಡಿ ಜಂಗಮ ಪ್ರಸಾದಿಯಾದ ಬಸವಣ್ಣ. ಇಂತಿ ತ್ರಿವಿಧವಿಡಿದು ದಾಸೋಹವ ಮಾಡಿ ಸದ್ಗುರು ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣ ಸ್ವಯ ಪ್ರಸಾದಿಯಾದನಯ್ಯ ಬಸವಣ್ಣ. ಸಿದ್ದರಾಮೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ತನುವ ಗುರುವಿಗರ್ಪಿಸಿ ದಾಸೋಹವ ಮಾಡಿ ಶುದ್ಧ ಗುರು ಪ್ರಸಾದಿಯಾದನು ಬಸವಣ್ಣನು. ಮನವ ಲಿಂಗಕ್ಕರ್ಪಿಸಿ ದಾಸೋಹವ ಮಾಡಿ ಸಿದ್ಧ ಲಿಂಗ ಪ್ರಸಾದಿಯಾದನು ಬಸವಣ್ಣನು. ಧನವ ಜಂಗಮಕ್ಕರ್ಪಿಸಿ ದಾಸೋಹವ ಮಾಡಿ ಪ್ರಸಿದ್ಧ ಜಂಗಮ ಪ್ರಸಾದಿಯಾದನು ಬಸವಣ್ಣನು. ಇಂತಿ ತನು ಮನ ಧನ ತ್ರಿವಿಧ ಪದಾರ್ಥವ ಹಿಡಿದು ಗುರುಲಿಂಗ ಜಂಗಮಕ್ಕರ್ಪಿಸಿ ದಾಸೋಹವ ಮಾಡಿ ಶಿವಸದ್ಗುರು ಮಹಾಲಿಂಗವೇ ನಿಮ್ಮ ಶರಣ ಬಸವಣ್ಣನು ತಾನೇ ಪರಬ್ರಹ್ಮ ಸ್ವರೂಪವಾದ ಪ್ರಸಾದಿ ಸ್ವಯಂ ಪ್ರಸಾದಿಯಾದನು ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ. ತನುತ್ರಯದ ಗುಣದಲ್ಲಿ ತಾಮಸಿಯಲ್ಲ ಬಸವಣ್ಣ, ಮನತ್ರಯದಲ್ಲಿ ಮತ್ತನಲ್ಲ ಬಸವಣ್ಣ. ಮಲತ್ರಯದಲ್ಲಿ ಮಗ್ನನಲ್ಲ ಬಸವಣ್ಣ, ಲಿಂಗತ್ರಯದಲ್ಲಿ ನಿಪುಣ ಬಸವಣ್ಣ. 5 ಪ್ರಸಾದದಲ್ಲಿ ಪ್ರಸನ್ನ ಬಸವಣ್ಣ, 2 ಪಾದೋದಕದಲ್ಲಿ ಪ್ರಭಾವ ಬಸವಣ್ಣ. 2-3 ಭಕ್ತಿಯಲ್ಲಿ ಸಂಪನ್ನ ಬಸವಣ್ಣ. 36 ತತ್ವದಿಂದ ತತ್ತ ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿ ಫಲಪದಕ್ಕೆ ದೂರವಾದನಯ್ಯ ನಮ್ಮ ಬಸವಣ್ಣನು. ಸಿದ್ದರಾಮೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ. ಸ್ಥೂಲ ಸೂಕ್ಷ್ಮ ಕಾರಣವೆಂಬ 3 ತನುಗಳಲ್ಲಿ ಮಲ ಆವರಿಸಿ ಮರವೆಯ ಮಬ್ಬು ಮುಸುಕಿದವನಲ್ಲ ಗುರುಬಸವಣ್ಣ. ಮನ ಮನನ ಮನನೀಯವೆಂಬ ಮನತ್ರಯದ ವಿಕೃತಿಯಲ್ಲಿ ಮತ್ತೇರಿದವನಲ್ಲ ಗುರುಬಸವಣ್ಣ. ಅಣವ ಮಾಯ ಕಾರ್ಮಿಕವೆಂಬ 3 ಮಲಗಳ ದುರ್ಭಾವ ದುರ್ಗುಣ ದುರಾಚಾರದಲ್ಲಿ ಮಗ್ನನಲ್ಲ ಗುರುಬಸವಣ್ಣ. ತನು ಮನ ಭಾವಗಳಲ್ಲಿ ಬೆಳಗುವ ಇಷ್ಟ ಪ್ರಾಣ ಭಾವವೆಂಬ 3 ಲಿಂಗದ ಅನುಭವದಲ್ಲಿ ನಿಪುಣನು ಗುರುಬಸವಣ್ಣ. 11 ವಿಧ ಪ್ರಸಾದದಲ್ಲಿ ಪ್ರಸನ್ನ ಮೂರ್ತಿ ಗುರುಬಸವಣ್ಣ. 10 ವಿಧ ಪಾದೋದಕದಲ್ಲಿ ಪ್ರಭಾವಪೂರ್ಣನು ಬಸವಣ್ಣನು. 6 ವಿಧ ಭಕ್ತಿಯಲ್ಲಿ ಸಮರಸ ಸುಖ ಸಂಪನ್ನನು ಬಸವಣ್ಣನು. ಅಂಗಲಿಂಗದ 36 ತತ್ವಗಳಿಗೂ ಮೀರಿ ಅತ್ತತ್ತಲಿರುವ ಮಹಾಲಿಂಗದಲ್ಲಿ ಸಮರಸವಾಗಿ ಚತುರ್ವಿಧ ಫಲಪದ ಮುಕ್ತಿಗೆ ಮೀರಿ ಸ್ವಯಲಿಂಗವಾದನು ತಂದೆ ನಮ್ಮ ಮಹಾಗುರು ಬಸವಣ್ಣನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಅಂಗ 36ರ ಮೇಲೆ ಲಿಂಗ ನಿಸ್ಸಂಗವೆಂಬ ಕರದಲ್ಲಿ ಪಿಡಿದು ಅಂಗವಿಸಿ ಅಹುದಾಗದೆಂಬ ನಿಸ್ಸಂಗ ದರ್ಪಣವ ಮಾಡಿ
ಸುಸಂಗ ಪ್ರಸಾದವ ಕೊಳ್ಳಬಲ್ಲವಂಗೆ ಗುಹೇಶ್ವರ, ಮುಂದೆ ಬಯಲು ಬಯಲು ಬಟ್ಟ ಬಯಲು. ಅಲ್ಲಮ ಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಭಕ್ತನ ಭಕ್ತನಿಂದ ಐಕ್ಯನ ಐಕ್ಯದವರೆಗಿನ 36 ಅಂಗಗಳ ಮೇಲೆ ಲಿಂಗ ಸಂಬಂಧವಾಗಿ ನಿಸ್ಸಂಗವೆಂಬ ನಿಜ ಕರಸ್ಥಲದಲ್ಲಿ ಅಳವಡಿಸಿಕೊಂಡು ಆಗುವುದು ಆಗದೆಂಬಲ್ಲಿ ನಿಸ್ಸಂಗ ನಿರ್ಲೇಪವೆಂಬ ಅರ್ಪಣವ ಮಾಡಿ ಸತ್ಯ ಶುದ್ಧವಾದ ಸುಸಂಗ ಪ್ರಸಾದವ ಭೋಗಿಸುವ ಐಕ್ಯನಿಗೆ ಮುಂದೆ ಬಯಲು ಬಯಲು ಬಟ್ಟ ಬಯಲು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ, ಅವುಗಳನ್ನು ಅರ್ಥೈಸಿಕೊಂಡಿದ್ದೀರಿ. ಹಾಗೆ ಅರ್ಥೈಸಿಕೊಂಡಿದ್ದಕ್ಕೆ ಅನುಕೂಲವಾಗುವಂತೆ ಅವುಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ತಾ ಸಮಾಜವನ್ನು ಸುಸ್ಥಿರತೆಯೆಡೆಗೆ ಸಾಗಿಸುವಲ್ಲಿ ಸಹಕಾರಿಯಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇಂದಿನ ಈ ಸಂಚಿಕೆಯಲ್ಲಿ ತಾವೆಲ್ಲರೂ ಕೇಳರಿತಂತಹ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.